ನೋಡಿ, ಬ್ಯಾನರ್ ಕಟ್ಟೋ ವಿಚಾರಕ್ಕೆ ಆರಂಭ ಆದ ಜಗಳ ಇವತ್ತು ಈ ರೀತಿ ಹೊತ್ತಿ ಉರಿಯೋದಕ್ಕೆ ಕಾರಣ ಆಯ್ತು. ಬ್ಯಾನರ್ ಕಟ್ಟೋ ವಿಚಾರ, ರಾಜಕಾರಣಿಗಳು ಯಾವ ಸಂದರ್ಭದಲ್ಲಿ ಯಾವ ರೀತಿ ವರ್ತಿಸಬೇಕು, ಯಾವ ರೀತಿ ವರ್ತಿಸಿದರೆ ಉಚಿತ, ಬೇರೆ ರೀತಿ ವರ್ತಿಸಿದರೆ ಆಗುವಂತ ಅವಾಂತರಗಳಿಗೆ ಯಾವ ರೀತಿ ಕಾರಣ ಆಗ್ತಾರೆ ಅನ್ನೋದನ್ನ ಅರಿತುಕೋಬೇಕು. ಕೈಯಲ್ಲಿ ಅಧಿಕಾರ ಇದೆ ಅಂದ ಮಾತ್ರಕ್ಕೆ ನೀವು ಆಡಿದ್ದೇ ಆಟ ಅನ್ನುವಂಥದ್ದನ್ನ ನೀವು ಮೊದಲು ಅಲ್ಲಗಳಿಬೇಕು. ಬಳ್ಳಾರಿಯ ಅವಂಬಾವಿ ಏರಿಯಾದಲ್ಲಿ ಈ ಗಲಾಟೆ ನಡೀತು. ನಿನ್ನೆ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಮನೆ ಮುಂದೆ ಬ್ಯಾನರ್ ಹಾಕಿದ್ರಂತೆ. ವಾಲ್ಮೀಕಿ ಪುತ್ಥಳಿ ಅನಾವರಣದ ಹಿನ್ನೆಲೆ ಎಲ್ಲ ಕಡೆ ಬ್ಯಾನರ್ ಅನ್ನ ಕಟ್ಕೊಂಡ್ ಬಂದಿದ್ದಾರೆ. ರೆಡ್ಡಿ ಮತ್ತೆ ರಾಮುಲು ಮನೆ ಮುಂದೆನೂ ಕೂಡ ಸ್ವಲ್ಪ ದೊಡ್ಡದಾಗಿಯೇ ಬ್ಯಾನರ್ ಗಳನ್ನ ಕಟ್ತಾ ಇದ್ರಂತೆ. ಬೇಕು ಬೇಕು ಅಂತಾನೆ ದೊಡ್ಡ ದೊಡ್ಡ ಬ್ಯಾನರ್ ಗಳನ್ನ ಕಾಂಗ್ರೆಸ್ನವರು ಕಟ್ಟಿದ್ರೆ ಹಾಕಿದ್ರೆ ಅಲ್ಲಿ ರಾಜಕಾರಣದಲ್ಲಿ ಈ ಪೈಪೋಟಿ, ಹಠ, ಪ್ರತಿಷ್ಠೆ ಇವೆಲ್ಲವೂ ಸಹಜ. ಆದ್ರೆ ಈ ಸಂದರ್ಭ ಇತ್ತಲ್ಲ, ಇದು ಈ ರೀತಿಯ ವಿಕೋಪಕ್ಕೆ ಹೋಗಿದೆ. ದೊಡ್ಡ ದೊಡ್ಡ ಬ್ಯಾನರ್ ಗಳನ್ನ ಕಟ್ಟಿಸ್ತಾ ಇದ್ರಂತೆ. ಮುಂದೆ ನಿಂತು ಬ್ಯಾನರ್ ಕಟ್ಟಿಸಿದ್ದು ನಾರಾ ಭರತ್ ರೆಡ್ಡಿ ಅಂತೆ. ಬ್ಯಾನರ್ ಕಟ್ಟುವಾಗ ಚೇರ್ ಹಾಕಿ ಕೂತಿದ್ದು ಸತೀಶ್ ರೆಡ್ಡಿ. ಸತೀಶ್ ರೆಡ್ಡಿ ನಾರಾ ಭರತ್ ರೆಡ್ಡಿಯ ಆಪ್ತ. ಈ ಸತೀಶ್ ರೆಡ್ಡಿಗೆ ಗನ್ಮ್ಯಾನ್. ಈ ರೀತಿ ಕುತ್ಕೊಂಡು ಬ್ಯಾನರ್ ಕಟ್ಟಿಸುವ ಸಂದರ್ಭದಲ್ಲಿ ಸತೀಶ್ ರೆಡ್ಡಿಗೆ ಪ್ರಶ್ನೆ ಮಾಡಿದ್ದು ಮಾಜಿ ಸಚಿವ ಶ್ರೀರಾಮುಲು ಅವರು. ಏನಪ್ಪ ಈ ರೀತಿ ಬ್ಯಾನರ್ ಗಳನ್ನು ಕಟ್ಟಿಸ್ತಾ ಇದ್ದೀರಿ, ಏನ್ ಕತೆ ಅಂತ ಹೇಳಿ. ಅಂದ್ರೆ ಅದು ಉದ್ದೇಶಪೂರ್ವಕವಾಗಿ ಮಾಡಿದಂತಿತ್ತು ಅಂತ ಹೇಳಲಾಗ್ತಾ ಇದೆ. ಇದೇ ಕಾರಣಕ್ಕೆ ಶುರುವಾಯಿತು ನೋಡಿ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಸಂಘರ್ಷ. ನಿನ್ನೆ ಎಂತ ಸಂಘರ್ಷ ಅದು, ಬ್ಯಾನರ್ ಕಟ್ಟೋ ವಿಚಾರಕ್ಕೆ. ಕಾಂಗ್ರೆಸ್ ಬಿಜೆಪಿ ಕಾರ್ಯಕರ್ತರಿಂದ ಕಲ್ಲು ತೂರಾಟ ಆಯಿತು. ಗುಂಡು ತಗುಲಿ ಕೈ ಕಾರ್ಯಕರ್ತ ರಾಜಶೇಖರ್ ಮೃತಪಟ್ಟರು. ನಾರಾ ಭರತ್ ರೆಡ್ಡಿ ವರ್ಸಸ್ ಜನಾರ್ದನ್ ರೆಡ್ಡಿ, ಹಾಗೇನೆ ರಾಮುಲು. ಇಷ್ಟಿದ್ದಂತಹ ವಾತಾವರಣ ಇವರ ಸ್ವಪ್ರತಿಷ್ಠೆಯ ಹೋರಾಟದಲ್ಲಿ, ಹೊಡೆದಾಟದಲ್ಲಿ ಅಮಾಯಕ ಕಾಂಗ್ರೆಸ್ನ ಕಾರ್ಯಕರ್ತ ರಾಜಶೇಖರ್ ಸಾವನ್ನಪ್ಪುವಂತ ಪರಿಸ್ಥಿತಿ ಬಂತು. ಈ ಯಾವ ಎಂಎಲ್ಎಗಳ ಮನೆಯವರು ಯಾರಿಗೂ ಏನೂ ಆಗ್ಲಿಲ್ಲ. ಒಂದು ಕಲ್ಲು ಹೋಗಿ ತಾಗಿ ಅವ್ರ ತಲೆನೂ ಹೊಡಿಲಿಲ್ಲ. ಆದ್ರೆ ಸತ್ತಿದ್ಯಾರು? ಕಾರ್ಯಕರ್ತ ರಾಜಶೇಖರ್. ಅರ್ಥ ಮಾಡ್ಕೋಬೇಕಿದನ್ನೆಲ್ಲ ಕಾರ್ಯಕರ್ತರು. ದೊಡ್ಡವರೆಲ್ಲ ಆರಾಮಾಗಿ ಸೇಫ್ ಇರ್ತಾರ್ರಿ. 4 ಜನ ಗನ್ಮ್ಯಾನ್ ಗಳನ್ನ ಇಟ್ಕೊಂಡು ಸಾಯೋರು ನೀವು. ಅರ್ಥ ಮಾಡ್ಕೊಳ್ಳಿ. ಯಾವ ನಾರಾ ಭರತ್ ರೆಡ್ಡಿನೂ ಬರಲ್ಲ, ಯಾರ ರಾಮುಲೂ ಬರಲ್ಲ, ಯಾರ ಜನಾರ್ದನ್ ರೆಡ್ಡಿನೂ ಬರಲ್ಲ. ಸತ್ತ ರಾಜಶೇಖರ್ ವಾಪಸ್ ಬರ್ತಾನ? ಬರಲ್ಲ. ನಮ್ಮ ನಾಯಕರು, ನಮ್ಮಣ್ಣ. ಏನ್ ಹೊಡೆದಾಡೋದು, ಏನ್ ಮುಂದೆ ಹೋಗೋದು, ಇದಕ್ಕೆ ಯಾರು ಉತ್ತರ ಕೊಡ್ತಾರೆ? ಈಗ ನನ್ನ ಬೆಂಬಲಿಗನನ್ನ ಜನಾರ್ದನ್ ರೆಡ್ಡಿ ಕಡೆಯವರು ಕೊಂದ್ರು ಅಂತ ಹೇಳ್ತಾ ಇರೋದು ಈಗ ಇವರು. ಜನಾರ್ದನ್ ರೆಡ್ಡಿ ಮನೆ ಮುಂದೆ ಭರತ್ ರೆಡ್ಡಿ ನಿನ್ನೆ ಗುಡುಗಿದ್ರು. ನಿನ್ನೆ ಇವರು ಮಾತು ಕೇಳಬೇಕು. ನಾನೇನಾದ್ರೂ ಹೆಚ್ಚು ಕಡಿಮೆ ಮಾತಾಡಿದ್ರೆ, ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಬಳ್ಳಾರಿನೇ ಭಸ್ಮ ಅಂತೆ. ಯಾರಪ್ಪನ ಮನೆ ಇದ್ರಿ ಬಳ್ಳಾರಿ ನೀವು ಭಸ್ಮ ಮಾಡಕ್ಕೆ? ಬಳ್ಳಾರಿ ಯಾರ್ದು? ಏನ್ ಅನ್ಕೊಂಡಿದ್ದೀರಿ ನೀವೆಲ್ಲ? ನೀವು 5 ವರ್ಷದ ಶಾಸಕರು ಬಳ್ಳಾರಿಗೆ. ಅದನ್ನ ಹೊರತುಪಡಿಸಿದ್ರೆ ಜಹಗೀರಲ್ಲಿ ಬಂದಿಲ್ಲ ನಿಮಗೆ ಬಳ್ಳಾರಿ, ಅಥವಾ ನಿಮ್ಮ ಅಪ್ಪನ ಮನೆ ಆಸ್ತಿ ಅಲ್ಲ. ಅಲ್ಲಿರುವಂತಹ ಸಮಾಜದಲ್ಲಿ ಜೀವನ ಮಾಡ್ತಾ ಇರುವಂತಹ ಸಭ್ಯರು, ಸಾರ್ವಜನಿಕರು, ಇವರೆಲ್ಲ ಏನ್ ನಿಮಗೆ ಭಯ ಬಿದ್ಕೊಂಡು ಓಡಾಡ್ಬೇಕಾ? ಓ ಭರತ್ ರೆಡ್ಡಿ ಅವರು ಭಸ್ಮ ಆಗುತ್ತೆ ಅಂತ ಹೇಳ್ಬಿಟ್ಟಿದಾರಪ್ಪ, ನಾವು ಬಳ್ಳಾರಿ ಬಿಟ್ಟು ಖಾಲಿ ಮಾಡ್ಕೊಂಡು ಹೋಗೋಣ ಅನ್ಬೇಕಾ? ಏನ್ ಅನ್ಕೊಂಡಿದ್ದೀರಿ ನೀವೆಲ್ಲ? ಜನಪ್ರತಿನಿಧಿಗಳು, ಜನರನ್ನ ಆಳೋರು. ಬಳ್ಳಾರಿಯನ್ನ ಸುಟ್ಟು ಭಸ್ಮ ಮಾಡ್ತೀರಾ ನೀವು? ಬಳ್ಳಾರಿಯನ್ನ ಕಾಪಾಡುವ ಕರ್ತವ್ಯ ನಮ್ಮದು ಅಂತ ಮುಂದೆ ನಿಲ್ಬೇಕು ನೀವು. ಜನರ ಹಿತ ಕಾಪಾಡಬೇಕು. ಅದನ್ ಬಿಟ್ಟು ಬಳ್ಳಾರಿ ಭಸ್ಮ ಮಾಡ್ತೀವಿ, ಬಳ್ಳಾರಿ ಸುಟ್ಟು ಬಿಡ್ತೀವಿ, ಮನೆಗೆ ಬೆಂಕಿ ಇಟ್ಟು ವಾಪಸ್ ಹೋಗ್ತೀವಿ, ಇವೆಲ್ಲ ಸಿನಿಮಾ ಡೈಲಾಗ್ಗಳು ಬೇಡ ರೀ. ಜನಪ್ರತಿನಿಧಿ ಆಗಿರ್ಬೇಕಷ್ಟೇ. ಮೊದಲು ನಿಮ್ಮಂತವ್ರನ್ನ ಒಳಗಾಕ್ಬೇಕು. ಆ ಮೊನ್ನೆ ಅಷ್ಟೇ ಇದೇ ಕಾಂಗ್ರೆಸ್ ಸರ್ಕಾರನವ್ರು ಪಾಸ್ ಮಾಡಿದ್ರಲ್ಲ ದ್ವೇಷ ಭಾಷಣ ಮಸೂದೆಯನ್ನ, ಇವ್ರಿಗೆ ಯಾಕೆ ಅಪ್ಲೈ ಆಗಬಾರದು? ಪ್ರವೋಕ್ ಮಾಡಿ ತಾನೇ ಇವ್ರೀಗ. ಇಂಥವ್ರನ್ನ ಒಳಗೆ ಹಾಕ್ಬೇಕಲ್ವಾ? ಅಲ್ಲಿ ಆಗಿದ್ದೇನು ಅಂತಂದ್ರೆ ಇನ್ನೊಂದು ರೀತಿಯ ಚರ್ಚೆಗಳಾಗ್ತಾ ಇರೋದು. ಸತೀಶ್ ರೆಡ್ಡಿ ಗನ್ಮ್ಯಾನ್ ಹಾರಿಸಿರುವಂತಹ ಗುಂಡದು. ಈ ರೀತಿ ಹೇಳಲಾಗ್ತಾ ಇದೆ.
ಈ ಸಂದರ್ಭದಲ್ಲಿ ವಾತಾವರಣ ತಿಳಿಗೊಳಿಸೋದಕ್ಕೆ ಪೊಲೀಸರು ಹರಸಾಹಸವನ್ನೇ ಪಟ್ಟರು. ನಿನ್ನೆ ಪೊಲೀಸರು ಗಾಯಗೊಂಡಿದ್ದಾರೆ, ಅವ್ರ ಮೇಲೇನೆ ಕಲ್ಲುಗಳು ಬರ್ತಾ ಇತ್ತು. ಸದ್ಯ ಪರಿಸ್ಥಿತಿ ತಹಬದಿಗೆ ಬಂದಿದೆ, ಸಹಜ ಸ್ಥಿತಿಗೆ ಮರಳಿದೆ, ಶಾಂತವಾಗಿದೆ. ಆದರೆ ನಿನ್ನೆ ಆ ಪರಿಸ್ಥಿತಿಗೆ ಕಾರಣೀಕರ್ತರಾದವರು ಯಾರು? ಯಾವ ಕಾರಣಕ್ಕೆ? ಪ್ರತಿಷ್ಠೆ. ಅಧಿಕಾರದಲ್ಲಿದ್ದೀವಿ ಅಂದ ಮಾತ್ರಕ್ಕೆ ಏನ್ ಬೇಕಾದ್ರೂ ಮಾಡಬಹುದು ಅಂತಂದ್ರೆ, ಈ ಕಡೆ ಬಿಜೆಪಿ ಕಾರ್ಯಕರ್ತರು, ಈ ಕಡೆ ಕಾಂಗ್ರೆಸ್ನ ಕಾರ್ಯಕರ್ತರು, ಉಳಿದವರು ಎಲ್ಲೋ ಹೋಗ್ಬೇಕ್ರಿ? ನೀವು ಈ ರೀತಿ ಹೊಡೆದಾಡ್ಕೊಂಡು ಕೂತ್ರೆ ಇಲ್ಲಿ ಅಗತ್ಯ ಕ್ರಮಗಳನ್ನು ತಗೊಳ್ಳುವಂತ ಕೆಲಸ ಆಗಬೇಕಾಗಿದೆ. ಸೀನಿಯರ್ ಮೋಸ್ಟ್ಗಳಿರುವಂತವರು ಇಂಥವರಿಗೆ ಬುದ್ಧಿ ಹೇಳುವಂತ ಕೆಲಸವನ್ನ ಕೂಡ ಮಾಡಬೇಕಾಗಿದೆ. ಇನ್ನು ನೆಕ್ಸ್ಟ್ ನೋಡಿ, ಬ್ಯಾನರ್ ಕಟ್ಟೋ ವಿಚಾರಕ್ಕೆ ಆರಂಭ ಆದ ಜಗಳ ಇವತ್ತು ಈ ರೀತಿ ಹೊತ್ತಿ ಉರಿಯೋದಕ್ಕೆ ಕಾರಣ ಆಯ್ತು. ಬ್ಯಾನರ್ ಕಟ್ಟೋ ವಿಚಾರ, ರಾಜಕಾರಣಿಗಳು ಯಾವ ಸಂದರ್ಭದಲ್ಲಿ ಯಾವ ರೀತಿ ವರ್ತಿಸಬೇಕು, ಯಾವ ರೀತಿ ವರ್ತಿಸಿದರೆ ಉಚಿತ, ಬೇರೆ ರೀತಿ ವರ್ತಿಸಿದರೆ ಆಗುವಂತ ಅವಾಂತರಗಳಿಗೆ ಯಾವ ರೀತಿ ಕಾರಣ ಆಗ್ತಾರೆ ಅನ್ನೋದನ್ನ ಅರಿತುಕೋಬೇಕು. ಕೈಯಲ್ಲಿ ಅಧಿಕಾರ ಇದೆ ಅಂದ ಮಾತ್ರಕ್ಕೆ ನೀವು ಆಡಿದ್ದೇ ಆಟ ಅನ್ನುವಂಥದ್ದನ್ನ ನೀವು ಮೊದಲು ಅಲ್ಲಗಳಿಬೇಕು. ಬಳ್ಳಾರಿಯ ಅವಂಬಾವಿ ಏರಿಯಾದಲ್ಲಿ ಈ ಗಲಾಟೆ ನಡೀತು. ನಿನ್ನೆ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಮನೆ ಮುಂದೆ ಬ್ಯಾನರ್ ಹಾಕಿದ್ರಂತೆ. ವಾಲ್ಮೀಕಿ ಪುತ್ಥಳಿ ಅನಾವರಣದ ಹಿನ್ನೆಲೆ ಎಲ್ಲ ಕಡೆ ಬ್ಯಾನರ್ ಅನ್ನ ಕಟ್ಕೊಂಡ್ ಬಂದಿದ್ದಾರೆ. ರೆಡ್ಡಿ ಮತ್ತೆ ರಾಮುಲು ಮನೆ ಮುಂದೆನೂ ಕೂಡ ಸ್ವಲ್ಪ ದೊಡ್ಡದಾಗಿಯೇ ಬ್ಯಾನರ್ಗಳನ್ನ ಕಟ್ತಾ ಇದ್ರಂತೆ. ಬೇಕು ಬೇಕು ಅಂತಾನೆ ದೊಡ್ಡ ದೊಡ್ಡ ಬ್ಯಾನರ್ಗಳನ್ನ ಕಾಂಗ್ರೆಸ್ನವರು ಕಟ್ಟಿದ್ರೆ ಹಾಗಿದ್ರೆ ಅಲ್ಲಿ ರಾಜಕಾರಣದಲ್ಲಿ ಈ ಪೈಪೋಟಿ, ಹಠ, ಪ್ರತಿಷ್ಠೆ ಇವೆಲ್ಲವೂ ಸಹಜ. ಆದ್ರೆ ಈ ಸಂದರ್ಭ ಇತ್ತಲ್ಲ, ಇದು ಈ ರೀತಿಯ ವಿಕೋಪಕ್ಕೆ ಹೋಗಿದೆ. ದೊಡ್ಡ ದೊಡ್ಡ ಬ್ಯಾನರ್ಗಳನ್ನ ಕಟ್ಟಿಸ್ತಾ ಇದ್ರಂತೆ. ಮುಂದೆ ನಿಂತು ಬ್ಯಾನರ್ ಕಟ್ಟಿಸಿದ್ದು ನಾರಾ ಭರತ್ ರೆಡ್ಡಿ ಅಂತೆ. ಬ್ಯಾನರ್ ಕಟ್ಟುವಾಗ ಚೇರ್ ಹಾಕಿ ಕೂತಿದ್ದು ಸತೀಶ್ ರೆಡ್ಡಿ. ಸತೀಶ್ ರೆಡ್ಡಿ ನಾರಾ ಭರತ್ ರೆಡ್ಡಿಯ ಆಪ್ತ. ಈ ಸತೀಶ್ ರೆಡ್ಡಿಗೆ ಗನ್ಮ್ಯಾನ್. ಈ ರೀತಿ ಕುತ್ಕೊಂಡು ಬ್ಯಾನರ್ ಕಟ್ಟಿಸುವ ಸಂದರ್ಭದಲ್ಲಿ ಸತೀಶ್ ರೆಡ್ಡಿಗೆ ಪ್ರಶ್ನೆ ಮಾಡಿದ್ದು ಮಾಜಿ ಸಚಿವ ಶ್ರೀರಾಮುಲು ಅವರು. ಏನಪ್ಪಾ ಈ ರೀತಿ ಬ್ಯಾನರ್ಗಳನ್ನು ಕಟ್ಟಿಸ್ತಾ ಇದ್ದೀರಿ, ಏನ್ ಕತೆ ಅಂತ ಹೇಳಿ. ಅಂದ್ರೆ ಅದು ಉದ್ದೇಶಪೂರ್ವಕವಾಗಿ ಮಾಡಿದಂತಿತ್ತು ಅಂತ ಹೇಳಲಾಗ್ತಾ ಇದೆ. ಇದೇ ಕಾರಣಕ್ಕೆ ಶುರುವಾಯಿತು ನೋಡಿ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಸಂಘರ್ಷ. ನಿನ್ನೆ ಎಂತ ಸಂಘರ್ಷ ಅದು, ಬ್ಯಾನರ್ ಕಟ್ಟೋ ವಿಚಾರಕ್ಕೆ. ಕಾಂಗ್ರೆಸ್ ಬಿಜೆಪಿ ಕಾರ್ಯಕರ್ತರಿಂದ ಕಲ್ಲು ತೂರಾಟ ಆಯಿತು. ಗುಂಡು ತಗುಲಿ ಕೈ ಕಾರ್ಯಕರ್ತ ರಾಜಶೇಖರ್ ಮೃತಪಟ್ಟರು. ನಾರಾ ಭರತ್ ರೆಡ್ಡಿ ವರ್ಸಸ್ ಜನಾರ್ದನ್ ರೆಡ್ಡಿ, ಹಾಗೇನೆ ರಾಮುಲು. ಇಷ್ಟಿದ್ದಂತಹ ವಾತಾವರಣ ಇವರ ಸ್ವಪ್ರತಿಷ್ಠೆಯ ಹೋರಾಟದಲ್ಲಿ, ಹೊಡೆದಾಟದಲ್ಲಿ ಅಮಾಯಕ ಕಾಂಗ್ರೆಸ್ನ